ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಜಿಲ್ಲಾ ಘಟಕ ಹಾಗೂ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವ ಕೇಂದ್ರ ಸಮಿತಿ ಹಾಗೂ ವಿವಿಧ ಲಿಂಗಾಯತ ಸಂಘಟನೆಗಳ ವತಿಯಿಂದ ಮೇ 5ರಂದು ಬೃಹತ್ ಬೈಕ್ ರ್ಯಾಲಿ ಆಯೋಜಿಸಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷೆ ರತ್ನಪ್ರಭಾ ಬೆಲ್ಲದ್ ಹೇಳಿದರು. ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯ 2024ರ ಕಾರ್ಯಕ್ರಮಗಳಿಗೆ ನಾವು ಇವತ್ತು ನಮ್ಮ ಸಮಾಜದ ಎಲ್ಲ ಜನರಿಗೆ ನಮ್ಮ ಕಾರ್ಯಕ್ರಮಗಳ ವಿವರಣೆಯನ್ನು ನೀಡಲು ಪತ್ರಿಕಾಗೋಷ್ಠಿಯನ್ನು ನಾವು ಇವತ್ತು ಕರೆದಿದ್ದೀವಿ. ಈ ವರ್ಷದ 2024ರ ಜಯಂತಿ ಉತ್ಸವದ ಕಾರ್ಯಕ್ರಮಗಳು ಬುಧವಾರ 8/5/2024ರಿಂದ ಶುಕ್ರವಾರ 10/5/24ರವರೆಗೆ 3 ದಿನ ಹಮ್ಮಿಕೊಂಡಿದ್ದೇವೆ. ಅದಕ್ಕಿಂತ ಮುಂಚೆ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ, ನಾವು ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವದ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿಯನ್ನು 5ನೇ ತಾರೀಕು ಇಟ್ಕೊಂಡಿದ್ದೀವಿ. ಯಾಕಂದರೆ ಚುನಾವಣೆ ಪ್ರಯುಕ್ತ ನಾವು 7ನೇ ತಾರೀಕು ಇಟ್ಕೊಳಕ್ಕೆ ಬರೋದಿಲ್ಲ, ಅವತ್ತು ಮತದಾನ ಇರೋದ್ರಿಂದ 5ನೇ ತಾರೀಕು ಮಧ್ಯಾಹ್ನ 4 ಗಂಟೆಗೆ ಲಿಂಗಾಯತ ಭವನದಿಂದ ಪ್ರಾರಂಭವಾಗಿ ಊರೆಲ್ಲ ಸುತ್ತಾಡಿ ಕೊನೆಗೆ ಬಸವೇಶ್ವರ ವೃತ್ತಕ್ಕೆ ನಾವು ಅದನ್ನು ಕೊನೆಗೊಳಿಸ್ತಾ ಇದ್ದೀವಿ. ಈ ಒಂದು ಬೈಕ್ ರ್ಯಾಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ತಮ್ಮ ವಾಹನಗಳನ್ನು ತೆಗೆದುಕೊಂಡು ನಮಗೆ ಸಹಕರಿಸಬೇಕಾಗಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಜಗಜ್ಯೋತಿ ಬಸವೇಶ್ವರ ಜಯಂತಿ ಉತ್ಸವವನ್ನು 8ನೇ ತಾರೀಕು ಮುಂಜಾನೆ ಬೆಳಗ್ಗೆ ಪ್ರತಿ ವರ್ಷ ಮಾಡುವ ಹಾಗೆ ನಾವು ಬಸವೇಶ್ವರ ವೃತ್ತದಲ್ಲಿ ಧ್ವಜಾರೋಹಣ, ಶತಸ್ಥಳ ಧ್ವಜಾರೋಹಣ ಹಾಗೂ ಬಸವೇಶ್ವರ ಮೂರ್ತಿ ಪೂಜೆಯನ್ನು ನಾವು ಮುಂಜಾನೆ 8:30ಕ್ಕೆ ಪೂಜ್ಯ ಮುಸಿತ ಮಹಾಸ್ವಾಮಿಗಳು ಪ್ರಾರಂಭಿಸಿ ಅವರ ಸಾನ್ನಿಧ್ಯದಲ್ಲಿ ನಮ್ಮ ರಾಷ್ಟ್ರೀಯ ಉಪಾಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಪ್ರಭಾಕರನ ಕೋರೆ ಅವರ ಅಮೃತಾಸದಿಂದ ಉದ್ಘಾಟನೆಗೊಳ್ಳಲಿದೆ. ಇದು ಉದ್ಘಾಟನಾ ಕಾರ್ಯಕ್ರಮ. ಇದನ್ನು ಪ್ರತಿ ವರ್ಷ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಬಸವೇಶ್ವರ ವೃತ್ತದಲ್ಲಿಯೇ ಮಾಡ್ತೀವಿ. ಆದರೆ ಈ ಸಲ ನಾವು ಅದನ್ನು ಕಾಸ್ಮಾಗದ ಬಸವೇಶ್ವರ ವೃತ್ತದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಇದನ್ನು ಸ್ವಲ್ಪ ತಾವು ಮಾಧ್ಯಮದವರು ಈ ಒಂದು ಸ್ಥಳವನ್ನು ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ಚೇಂಜ್ ಮಾಡಿದ್ದು ತಾವು ನಮ್ಮ ಸಮಾಜ ಬಾಂಧವರಿಗೆ ತಿಳಿಯುವ ಹಾಗೆ ಮಾಧ್ಯಮದವರು ಅದನ್ನು ಪ್ರಕಟಣೆ ಮಾಡಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ದಿವಸ ಬಸವೇಶ್ವರ ವೃತ್ತದಲ್ಲೇ ಉದ್ಘಾಟನಾ ಕಾರ್ಯಕ್ರಮ ನಡೀತಿತ್ತು. ಜನರಿಗೆಲ್ಲ ಅಲ್ಲೇ ನಡೀತದ ಅಂತ ಅಂದ್ಕೊಂಡು ಅಲ್ಲೇ ಬರಬಹುದು, ಅಲ್ಲಿ ಬಂದು ಧ್ವಜಾರೋಹಣದಲ್ಲಿ ಪಾಲ್ಗೊಂಡು ಮೂರ್ತಿಯ ಪೂಜೆಯನ್ನು ಮಾಡಿ ನಾವು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಅಲ್ಲಿ ಬಸವೇಶ್ವರ ವೃತ್ತದಲ್ಲಿ ನಾವು ಕಾಸ್ಮಾಗದ ಬಸವೇಶ್ವರ ವೃತ್ತದಲ್ಲಿ ನಾವು ಇಟ್ಕೊಂಡಿದ್ದೀವಿ. ಅಲ್ಲೇ ನಾವು ಈಗಾಗಲೇ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ವಿ. ಈಗಾಗಲೇ ತಾವೆಲ್ಲ ಮಾಧ್ಯಮದವರು ಅದನ್ನು ಪ್ರಕಟ ಮಾಡಿದ್ದೀವಿ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ ಆ ಒಂದು ವೇದಿಕೆಯಲ್ಲಿ ಅವರಿಗೆ ನಾವು ಬಹುಮಾನವನ್ನು ನೀಡಲಿದ್ದೇವೆ. ಅವತ್ತೇ ಸಾಯಂಕಾಲ ನಮ್ಮಲ್ಲಿ ವೀರಶೈವ ಮಹಾಸಭೆಯ ವತಿಯಿಂದ ಪ್ರತಿ ವರ್ಷ ನಾವು ಮಾಡುವ ಅಮಾವಾಸ್ಯೆಯ ಸತ್ಸಂಗವನ್ನು ನಾವು ಲಿಂಗಾಯತ ಭವನದಲ್ಲಿ, ಶಿವಬಸವನಗರದಲ್ಲಿರುವ ಲಿಂಗಾಯತ ಭವನದಲ್ಲಿ ಸಾಯಂಕಾಲ 5 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು, ಸತ್ಸಂಗ ಕಾರ್ಯಕ್ರಮವನ್ನು ಶಿವಬಸವನಗರದಲ್ಲಿ ಇಟ್ಕೊಂಡಿದ್ದೀವಿ. ಆಮೇಲೆ 9/5/2024ರಂದು ಮುಂಜಾನೆ 10:30ಕ್ಕೆ ವಚನನೃತ್ಯ ಸ್ಪರ್ಧೆ ಇಟ್ಕೊಂಡಿದ್ದೀವಿ. ಬೆಳಗ್ಗೆ
ಮಹಿಳಾಗೋಷ್ಠಿಯನ್ನು ಸಾಯಂಕಾಲ 4:30ಕ್ಕೆ ಲಿಂಗಾಯತ ಭವನದಲ್ಲಿಯೇ ನಾವು ಇಟ್ಟುಕೊಂಡಿದ್ದೇವೆ. ಅದು ಮಹಿಳಾಗೋಷ್ಠಿಯ ಕಾರ್ಯಕ್ರಮದಲ್ಲಿ ದಿವ್ಯ ಉದ್ಘಾಟಕರಾಗಿ ಪೂಜ್ಯ ಮಾತು ಶ್ರೀ ಗಂಗಾಮಾತಾ ರೇಣುಕಾಶ್ರಮ ಬೆಳಗಾವಿಯವರು ಬರ್ತಾ ಇದ್ದಾರೆ. ಉಪನ್ಯಾಸವನ್ನು ಸಹಿತ ಕಿತ್ತೂರಿನ ಸಹ ಪ್ರಾಧ್ಯಾಪಕಿಯಾಗಿರುವಂಥ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿಯವರು ಬರ್ತಾ ಇದ್ದಾರೆ. ಗೌರವ ಉಪಸ್ಥಿತಿಯನ್ನು ಇಲ್ಲಿಯ ಮಹಿಳೆಯರು, ಬೆಳಗಾವಿಯ ಪ್ರತಿಷ್ಠಿತ ಮಹಿಳೆಯರು ವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಉಪನ್ಯಾಸ ಮುಗಿದ ತಕ್ಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ತದನಂತರ 10/5/2024 ಸಾಯಂಕಾಲ 4 ಗಂಟೆಗೆ ಭವ್ಯ ಮೆರವಣಿಗೆಯನ್ನು ನಾವು ಪ್ರತಿ ವರ್ಷ ಮಾಡುವ ಹಾಗೆ ಭವ್ಯ ಮೆರವಣಿಗೆಯನ್ನು ಚೆನ್ನಮ್ಮ ವೃತ್ತದಿಂದ ಪ್ರಾರಂಭಿಸಲಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಮಾಜ ಬಾಂಧವರು ಬಂದು ಸಹಕರಿಸಬೇಕು. ಎಲ್ಲ ರೀತಿಯ ಸಹಾಯ ಸಹಕಾರ ತನು ಮನ ಧನದಿಂದ ಸಹಕರಿಸಬೇಕಂತಂದು ನಾನು ಈ ಮೂಲಕ ನಮ್ಮ ಸಮಾಜದ ಎಲ್ಲ ಬಾಂಧವರಿಗೆ ಕೇಳಿಕೊಳ್ತಾ ಇದ್ದೇನೆ. ಭಾನುವಾರ ಮೇ 5ರಂದು ಶಿವಬಸವನಗರದ ಲಿಂಗಾಯತ ಭವನದಿಂದ ಆರಂಭವಾಗುವ ಬೈಕ್ ರ್ಯಾಲಿಯ ಬಸವ ಪೂಜೆಯನ್ನ ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ನೆರವೇರಿಸಲಿದ್ದಾರೆ. ಉದ್ಘಾಟನೆಯನ್ನ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ವಹಿಸಲಿದ್ದಾರೆ. ಸಂಕಲ್ಪ ಶಿಂದೆ, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.